ನಿಂತ್ಕೊಳ್ಳವ್ವ. ನಡಿ ಅಂದೆ ಕಮಲಿ, ನಮ್ಗೆ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ. ನೀನಿಲ್ಲಿಗೆ ಬಂದೆ ದಿಸ್ಯಾನೆ ಹೇಳ್ದೆ ನಡಿ ಅಂತಿದ್ಯಲ್ಲವ್ವ. ಇತ್ತೀಚೆಗೆ ನನ್ನ ನೋಡಿ ಸಂತೋಷ ಪಡಕ್ಕಿಂತ ಗಾಬರಿ ಬೀಳ್ತಿದ್ಯಲ್ಲವ್ವ. ಯಾಕೆ ಕಬ್ಲಿ ಇವನೇನೋ ಮಾತಾಡ್ತಾ ಇದೀಯಾ? ನನ್ಗ್ಯಾಕೆ ನಿನ್ ನೋಡಿ ಗಾಬರಿ ಆಗ್ಬೇಕು? ನೀನ್ ಇಲ್ಲಿಗೆ ಹೆಂಗ್ ಬಂದೆ? ಯಾಕೆ ಬಂದೆ? ರಿಸಿ ಸರ ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲದೆ ಬಂದವ್ರೆ. ನೀನ್ ಅವ್ರ ಜೊತೆ ಅಂತೂ ಬಂದಿರಕ್ಕಿಲ್ಲ. ಏಳು ಯಾಕೆ ಬಂದೆ? ಅದು ನಾನು ನೋಡ್ಕಂಬ್ಲಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅನ್ನೋದು ಮುಖ್ಯ ಅಲ್ಲ. ನಾವು ಮೊದಲಿನಿಂದ ಒಳ್ಡಮ್ಮ. ನಡಿ. ಯಾಕೆ? ನಿಂಗೆ ಯಾರನ ಏನನ ಅಂದ್ರ? ಈ ಮನೆಗೆ ಯಾರಿಗೂ ಕಾಣದೆ ಬಂದು ಯಾರಿಗೂ ಹೇಳ್ದೆ ಒಳ್ಡಮ್ಮ ಅಂತಿದ್ಯಲ್ಲವ್ವ. ಈ ಕಣ್ಣ ಮುಚ್ಚಾಲೆ ಯಾಕವ್ವ? ಯಾರಿಂದ ತಪ್ಪಿಸ್ಕೊಳಕ್ಕೆ? ಯಾರಿಂದನೂ ಇಲ್ಲ. ಮತ್ತಿರು ಯಾಕೆ ಮುಸ್ಕಾಕೊಂಡಿದ್ಯಾ? ಬಾ, ನಾನು ನಿನ್ನ ಅಜ್ಜಿಗೆ ಪರಿಚಯ ಮಾಡಿಸ್ತೀನಿ. ಅಯ್ಯೋ ಬೇಡ. ಅಂದ್ರೆ ಅವ್ರು ಸಾನೆ ದೊಡ್ಡವ್ರಲ್ವಾ, ನನ್ ಕರ್ಕೊಂಡು ಅವ್ರ ತಕ್ಕೋಗಿ ಯಾಕೆ ಪರಿಚಯ ಮಾಡ್ಬೇಕು ಹೇಳು? ಓ ಹೌದಲ್ವಾ? ನಿನ್ನ ಪರಿಚಯ ಅವ್ರಿಗೆ ಬೇಡ ಅಲ್ವಾ? ಬೇಡ ಕಣವ. ಹೌದೌದು ಬೇಡ. ಯಾಕಂದ್ರೆ ನಿನ್ನ ಪರಿಚಯ ಅವ್ರಿಗೆ ಐತಲ್ಲ. ಹ್ಞೂ ಅವ್ವ, ಅವ್ರಿಗೆ ನಿನ್ನ ಪರಿಚಯ ಐತೆ. ಇನ್ನೂ ಹೇಳ್ಬೇಕು ಅಂದ್ರೆ ನನಗೆ ಗೊತ್ತಿರೋದಕ್ಕಿಂತ ಸೆಂದಾಗೆ ಐತೆ. ಯಾಕಂದ್ರೆ ನನಗೆ ಸರೋಜ ಮಾತ್ರ ಗೊತ್ತು. ಅವ್ರಿಗೆ ಗೌರಿನೂ ಗೊತ್ತಾಯ್ತವ. ಕಮ್ಮಿ ಯೋನ್ ಹೇಳ್ತಾ ಇದೆಯಪ್ಪ? ಗೌರಿ, ಸರೋಜ ಮತ್ತೆ ಮಂಗಳಮ್ಮ. ಇದು ಮೂರನ ಅಥವಾ ಇನ್ನ ಯಾವ್ದನ ಹೆಸರೈತವ್ವ ನಿಂಗೆ? ಕಮಲಿಗೆ ತಾಯಿ ಅನ್ನಪೂರ್ಣ ಮಹಾಜನ್ ಅವರ ಸೊಸೆ ಚಂದ್ರಕಾಂತ್ ಮಹಾಜನ್ ಅವರ ಧರ್ಮಪತ್ನಿ. ಇವೆಲ್ಲ ನೀನೆ ಅಂತ ನನಗೆ ಗೊತ್ತಾಯ್ತು ಕಣವ.
ಹಲೋ. ಹಾಯ್ ಬ್ಯೂಟಿಫುಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಅರೆ, ನಾನು ಎಷ್ಟು ರೊಮ್ಯಾಂಟಿಕ್ ಆಗಿ ಬ್ಯೂಟಿಫುಲ್ ಅಂತ ಇದ್ದೀನಿ. ನೀವು ನೋಡಿದ್ರೆ ರಿಷಿ ಸರ್ ಅಂತ ಹೇಳಿ ಮೀಟರ್ನೇ ಟುಸ್ ಮಾಡ್ಬಿಟ್ರಲ್ಲ. ಮತ್ತಿನ್ ಹೆಂಗ್ ಕರೆಯೋದು ಸರ್? ನಾನು ನಿಮ್ಮನ್ನ ಸಾರ್ ಅಂತಾನೆ ಅಲ್ಲೂರ ಕರೆಯೋದು. ಹೋಗ್ಲಿ ಬಿಡಿ, ಬೆಳಗ್ಗೆ ವಾದ ಯಾಕೆ? ಆಯ್ತು ಹ್ಯಾಂಡ್ಸಮ್, ಬೆಳಗ್ಗೆ ವಾದ ಬೇಡ. ಹ್ಯಾಂಡ್ಸಮ್ಮ. ನಮ್ಮವ್ವ ಹೆಂಗವಳೆ? ಹೇ ಇನ್ನೊಂದ್ಸಲ ಹ್ಯಾಂಡ್ಸಮ್ ಅಂತ ಹೇಳಿ ಪ್ಲೀಸ್. ಸಾರ್. ಅಯ್ಯ, ಮತ್ತೆ ಸರ? ಹೇಳಿ ಸರ್, ನಮ್ಮವ್ವ ಹೆಂಗವಳೆ? ಟಾಪಿಕ್ ತುಂಬಾನೇ ಚೆನ್ನಾಗಿ ಚೇಂಜ್ ಮಾಡ್ತೀರಾ. ನಿಮ್ಮವ್ವ ತುಂಬಾ ಚೆನ್ನಾಗಿದ್ದಾರೆ. ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಸುಮ್ಕೆ ಕೇಳ್ದೆ ಸರ್. ಅವನ ಬಗ್ಗೆ ಮಗಳು ಕೇಳೋದ್ರಾಗ ಏನ್ ತೆಪ್ಪು? ಕಮಲಿ ಅವರೇ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಮಂಗಳಮ್ಮ ಅವ್ರ ಜೊತೆ ಮಗನಂತ ಅಳಿಯ ಇರೋವರೆಗೂ ಅವ್ರಿಗೇನೂ ಆಗಲ್ಲ. ಥ್ಯಾಂಕ್ ಯು ಹ್ಯಾಂಡ್ಸಮ್. ಮಂಗಳಮ್ಮ, ಯಾರು ನಿಮ್ಮ? ಏನಾಯ್ತು ಅಮ್ಮ? ಏನಾಯ್ತು? ತಾರಮ್ಮೋರೆ, ರಿಸಿಯಪ್ಪನವ್ರೆ, ನನ್ನ ಸಮಸ್ಬಿಡಿ. ನಾನು ಮತ್ತೆ ಊರಿಗೆ ಬಂದ್ರೆ ಎಲ್ಲಿದ್ದೆ, ಎಲ್ಲಿ ತನಕ ಇರ್ತೀಯ, ಏನೂ ಪ್ರಶ್ನೆ ಮಾಡದೆ ನನಗೆ ಆಶ್ರಯ ಕೊಟ್ರಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಾಕಿಲ್ಲ. ನಿಮ್ಮ ಮನೆಯಾಗೆ ನನ್ನ ಕೆಲಸ ಮುಗ್ದೈತೆ. ಎಲ್ಲಿರ್ತೀನೋ ಅಲ್ಲಿ ಸಂದಾಗಿರ್ತೀನಿ ಅಂದ್ಕೊಂಡು ಇನ್ನು ನನ್ನ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಮನೆಯವ್ರೆಲ್ಲರೂ ಆ ಮಲೆ ಮಾರವ ಸಂದಾಗಿ ಮಡಗಿರ್ಲಿ. ದಿಢೀರ್ ಅಂತ ಇವ್ರು ಯಾಕೆ ಹೀಗೆ ಮಾಡಿದ್ರು ಗೊತ್ತಾಗ್ತಿಲ್ಲ ರಿಷಿ. ಈಗಷ್ಟೇ ಕಮಲಿ ಅವ್ರಿಗೆ ಮಾತು ಕೊಟ್ಟು ಬಂದೆ ಮಂಗಳಮ್ಮ. ನನ್ನ ಮಾತನ್ನ ಸುಳ್ಳು ಮಾಡಿ ಹೊರಟೋದ್ರಲ್ಲ. ಒಂದು ಮಾತು ಹೇಳ್ದೆ ಯಾಕೆ ಹೋದ್ರು? ಅಂಥದ್ದೇನು ಅವಸರ? ನಿನ್ನ ಹತ್ರ ಏನಾದರೂ ಹೇಳಿದ್ರೇನು ರಿಷಿ? ಅಂದರೆ ಅವ್ರು ಈ ಥರ ಹೋಗ್ತಾರೆ ಅನ್ನೋ ಸುಳ್ವೇನಾದರೂ ನಿಂಗೆ ಗೊತ್ತಿತ್ತಾ? ಇಲ್ಲಮ್ಮ, ನನಗೀಗ ಮಂಗಳಮ್ಮ ಅವ್ರ ಜೊತೆ ಕಮಲಿ ಅವ್ರ ಬಗ್ಗೆನೂ ಟೆನ್ಷನ್ ಆಗ್ತಿದೆ. ಕಮ್ಮಿ ಬಗ್ಗೆನಾ? ಏನು ಹೇಳ್ತಾ ಇದೆಯಾ ರಿಷಿ? ಅವಳ ಬಗ್ಗೆ ಯಾಕೆ ಟೆನ್ಷನ್? ಹಾ, ಕಮಲಿ ಅವರನ್ನ? ಇಲ್ಲಮ್ಮ, ರಚನಾ ಈ ವಿಷಯನ ಹೇಗೆ ತಗೊಂತಾಳೆ ಅಂತ ಟೆನ್ಷನ್ ಆಗ್ತಿದೆ. ಜೀವನದಾಗೆ ಹೆಚ್ಚಾಗಿ ಯಾವ ಆಸೆನೂ ನಾನು ಮಡಿಕೊಂಡಿರ್ಲಿಲ್ಲ. ನಂಗಿದ್ದಿದ್ದ ಆಸೆ ಎಲ್ಲ ನನ್ನ ಮಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸದ್ದಾಗಿರ್ಬೇಕು ಅಂತ ಆಟಯ. ಅದನ್ನ ಈಗ ನಮ್ಮವ್ರು ನಿಭಾಯಿಸ್ತಾರೆ. ಆ ನಂಬಿಕೆ ನಂಗೈತೆ. ಕಮಲಿ ಅವರಿಂದ ಮುಚ್ಚಿಡ್ತಿರೋ ಪ್ರತಿ ಕ್ಷಣನೂ ಕೆಂಡದ ಮೇಲೆ ನಿಂತ ಹಾಗೆ. ನನ್ನ ಮೇಲೆ ಅವ್ರಿಟ್ಟಿರೋ ನಂಬಿಕೆಗೆ ದ್ರೋಹ ಆಗಬಾರ್ದು. ಅವ್ರಿಗೆ ಈ ವಿಷಯ ಗೊತ್ತಾಗೋಷ್ಟರಲ್ಲಿ ಮಂಗಳಮ್ಮ ಸಿಗೋ ಹಾಗಾಗ್ಲಿ. ಅಣ್ಣ, ಏನಾಯ್ತು? ಅವ್ರು ಎಲ್ಲಿದ್ದಾರೆ? ಏನಾದ್ರು ಗೊತ್ತಾಯ್ತಾ? ಇಲ್ಲ ರಿಷಿ, ನಾನು ಶಂಭು ಪೊಲೀಸ್ ಹತ್ರ ಎಲ್ಲ ಹೇಳಿದ್ವಿ. ನಮ್ಮಿಬ್ಬರ ನಂಬರ್ನು ಕೊಟ್ಟು ಬಂದಿದ್ವಿ. ಮಂಗಳಮ್ಮನ ಬಗ್ಗೆ ಏನೇ ಕ್ಲೂ ಸಿಕ್ಕಿದ್ರು ಪೊಲೀಸರು ಕಾಲ್ ಮಾಡ್ತಾರೆ. ಯು ಡೋಂಟ್ ವರಿ. ಅಣ್ಣ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು.
ಪ್ಲೀಸ್ ಕಣೋ. ರಿಷಿ, ಐ ಅಂಡರ್ಸ್ಟ್ಯಾಂಡ್. ಯು ಡೋಂಟ್ ವರಿ. ಮಂಗಳ ಮನೆ ಕಮಲಿ ಅವ್ರ ತಾಯಿ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಆ್ಯಂಡ್ ಕಮಲಿ ಅವ್ರಿಗೆ ಅವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ಗೊತ್ತಾದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅವ್ರ ತಾಯಿ ನಿಮ್ಮ ಜೊತೆ ಬರ್ತಾರೆ ಅಂತ ಬೇರೆ ಹೇಳಿದ್ದ. ರಿಷಿ, ಅವ್ರಿಗೆ ಹುಷಾರಿಲ್ಲ ಅನ್ನೋದನ್ನು ಹಾಗೆ ಮೇಂಟೈನ್ ಮಾಡೋಣ. ಹೌದು ಸರ್, ಬೇರೆ ನನ್ನ ಹೇಳಕ್ ಹೋದ್ರೆ ಕಮ್ಲಿಗೆ ಡೌಟ್ ಬರ್ತೈತೆ. ಶಂಭು, ಸರ್ ಈಗ ಬಂದ್ರಾ? ಹೌದು ಕಮಲಿ, ಈಗ ಬಂದ್ವಿ. ಶಂಭು, ನೀನನ್ನ ಬಿರ್ನೆ ಬರೋದಲ್ವೇನ್ಲ? ರಚನಾ ಕೇಳ್ತಿದ್ಲು, ಫ್ರೆಂಡ್ಸ್ ಯಾರೂ ಇಲ್ಲ, ಬೋರ್ ಆಯ್ತೈತೆ ಅಂತವ. ಸ್ವಲ್ಪ ಕೆಲಸ ಇತ್ತು ಕಮ್ಲಿ, ಅದು ಮುಗಿಸ್ಕೊಂಬಂದೆ. ರೋಹಿತ್ ಸರ್, ಬನ್ನಿ, ನಿಮಗೆ ರೂಮ್ ತೋರಿಸ್ತೀನಿ. ರಿಷಿ ಸರ್, ನೀವು ಬನ್ನಿ, ಹಂಗೆ ಎಲ್ಲರೂ ಊಟಕ್ಕೆ ಹೋಗುವ. ಇಲ್ಲ ಕಮಲಿ ಅವರೇ, ನೀವು ಹೋಗಿ, ನಾನು ಬರ್ತೀನಿ. ಸರಿ ಸರ್. ಸರ್, ಅವ ಬರ್ನಿಲ್ವಾ? ನಿಮ್ಮ ಜೊತೆನೆ ಬತ್ತಾಳೆ ಅಂತ ಹೇಳಿದ್ರು. ಕಮಲಿ, ಅದೇ ಅವರಿಗೆ ಹುಷಾರಿಲ್ವಲ್ಲ, ಅದಕ್ಕೆ ನಾಳೆ ಬರಲಿ ಅಂತ ಸುಮ್ಮನಾದ್ವಿ. ಏನಾಗೈತೆ ಸರ್? ಏನಿಲ್ಲ ಕಮಲಿ, ಜಸ್ಟ್ ಅ ಫೀವರ್ ಅಷ್ಟೇ. ಹಂಗಾರೆ ಅವ್ವ ನಾಳೆ ಬತ್ತಾಳಲ್ವಾ? ಹಾ, ಬರ್ತಾರೆ. ಸರಿ, ಬನ್ನಿ ಸರ್. ನಿನ್ನ ಮನಸ್ಸಿನ ಭಾರನ ನಾನು ಹೊರಕ್ಕಾಗದೆ ಹೋದರೂ ಅದರ ತೀವ್ರತೆ ಏನು ಅಂತ ನನಗೆ ಗೊತ್ತಿದೆ ಗೌರಿ. ಈ ನಿರ್ಧಾರನ ನೀನು ಯೋಚನೆ ಮಾಡಿನೇ ತಗೊಂಡಿದ್ದಾನೆ. ಯಾಕಂದ್ರೆ ಸಂಸಾರದ ಹಾಗೆ ಸನ್ಯಾಸತ್ವದಲ್ಲಿ ಹಿಂದೆ ನಡೆಯುವ ಅವಕಾಶ ಇರೋದಿಲ್ಲ. ಅಲ್ಲಿ ಏನಿದ್ರೂ ಮುನ್ನಡೆ ಮಾತ್ರ ಆತನ ಬಳಿ ನಡೆಯೋದು. ಇದಕ್ಕೆ ನಿನ್ನ ಸಂಪೂರ್ಣ ಒಪ್ಪಿಗೆ ಇದೆ ತಾನೆ? ಹೌದು ಗುರುಗಳೇ, ನಾನು ದೃಢವಾದ ಮನಸ್ಸಿಂದನೆಯ ಈ ನಿರ್ಧಾರ ತಗೊಂಡಿದ್ದೀನಿ. ನನಗಿನ್ನೇನು ಯಾಚನೆ ಇಲ್ಲ. ನನ್ನ ಮಗಳನ್ನ ಅವ್ರ ಅಪ್ಪನ ತವ ಸೇರಿಸಿದ್ದೀನಿ. ಅವರು ಅವಳನ್ನ ಸಂದಾಗಿ ನೋಡ್ಕೋತಾರೆ. ತಾಯಿಲ್ಲ ಅನ್ನೋ ನೋವು ಮೊದಲಿಗೆ ಅವಳಿಗೆ ಆಯ್ತದೆ. ಆದರೆ ಅದನ್ನು ಸಂಭಾಳಿಸೋಕ್ಕೆ ಅಪ್ಪಯ್ಯ ಅವಳ ಜೊತೆಗೇ ಇರ್ತಾರೆ. ನನಗೆ ದೀಕ್ಷೆ ಕೊಟ್ಬಿಡಿ ಗುರುಗಳೇ, ನಾನು ತಯಾರಾಗಿವ್ನಿ. ಕೋರಿಕೆ ಮನುಷ್ಯಂದು, ಈಡೇರಿಕೆ ಭಗವಂತಂದು. ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೇ ಮಾಡಿ. ನಾಳೆ ಬೆಳಿಗ್ಗೆನೆ ವನದ ಮಧ್ಯದಲ್ಲಿರೋ ಸಬಲಾಶ್ರಮದಲ್ಲಿ ನಿಮ್ಮ ಸನ್ಯಾಸತ್ವ ಸ್ವೀಕಾರಕ್ಕೆ ವ್ಯವಸ್ಥೆ ನಡೆಸೋಣ. ಚಂದ್ರು, ಸ್ವಲ್ಪ ಸ್ಮೈಲ್ ಮಾಡಿ. ಚಂದ್ರು, ಅಟ್ಲೀಸ್ಟ್ ಶಾಸ್ತ್ರ ಎಲ್ಲ ಮುಗಿಯೋವರೆಗಾದ್ರೂ ಸ್ವಲ್ಪ ಇಷ್ಟ ಇರೋ ಹಾಗೆ ಆ್ಯಕ್ಟ್ ಮಾಡ್ಬೋದಲ್ವಾ? ಊರ್ಮಿ, ಏನಾದರೂ ಬೇಕಿತ್ತಾ? ಏನು ಬೇಡ ಮಾಮ್. ನನ್ನ ಪ್ರೇಮಲ್ಲೇ ಇಲ್ಲ. ಶಂಭು, ಚಿಕ್ಕ ಹುಡುಗನ ಥರ ಆಡ್ಬೇಡ ಬಾ. ಸುದ್ದಿ ಗೊತ್ತಾಯ್ತಾ?
ರಿಷಿ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪೊಲೀಸರು ಕೂಡ ಆ್ಯಕ್ಟಿವ್ ಆಗಿ ಹುಡುಕ್ತಿದ್ದಾರೆ. ಇನ್ನೇ ನ್ಯೂಸ್ ಬರ್ಬೋದು. ಐ ಹೋಪ್ ಬೇಗ ಗೊತ್ತಾಗುತ್ತೆ. ನನಗೆ ಕಮಲಿ ಅವ್ರದ ಚಿಂತೆ ಅಣ್ಣ. ಲುಕ್ ಅಟ್ ಹರ್. ಅವ್ರ ಮುಖದಲ್ಲಿ ಏನೋ ಚಿಂತೆ ಕಾಡ್ತಿದೆ. ಆ ಜಾಗದಾಗೆ ಹಬ್ಬ ಇರ್ಬೇಕಿತ್ತು, ಆದ್ರೆ ಅವ್ವ ಇನ್ನೂ ಬಂದಿಲ್ವಲ್ಲ. ಬರ್ತಾಳ ಇಲ್ವಾ ಅಂತಾನೂ ಗೊತ್ತಿಲ್ವಲ್ಲ. ರಮೇಶ್ ನಂದ ಅವರೇ, ಬನ್ನಿ, ಹುಡುಗನಿಗೆ ಹಾರ ಹಾಕಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಜ್ಯಂ ಧಾರಯತಾಂ ಧ್ರುವಂ ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಬನ್ನಿಪ್ಪ, ನೀವು ಹುಡುಗಿಗೆ ಹಾರ ಹಾಕಿ. ಕಾಮಿನಿ ದೇವರೇ, ಬನ್ನಿ, ಅಳಿಯನ್ ಪಾದ ತೊಳೆದು ಪೂಜೆ ಮಾಡಿ. ನಾನಾ? ಹೌದು, ನೀವೇ ಮಾಡಬೇಕು. ಮರ್ತೋದ್ರಾ? ಹಾ, ಅದು ಒಬ್ಬಳೇ ಮಗಳಲ್ವಾ, ಮದುವೆ ಆಗಿ ತುಂಬ ವರ್ಷ ಆಗೋಯ್ತು, ಮರ್ತಿದ್ದೀನಿ. ಈಗ ಮಾಡ್ತೀನಿ. ವರದೇವತಾಭ್ಯೋ ನಮಃ. ಓಂ ಹರಿದ್ರಾ ಹರ್ಷಣ ಹೆಜ್ಜೆ ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ಧ್ರುವಾಂಬಿಕೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೈ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅನ್ನಪೂರ್ಣಮ್ಮನವ್ರೆ, ವರಪೂಜೆ ಶಾಸ್ತ್ರ ಎಲ್ಲ ಮುಗೀತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಹೂರ್ತ ಇದೆ. ಅದಕ್ಕೆ ಮೊದಲು ಗೌರಿ ಪೂಜೆ ಮಾಡಬೇಕು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಬಿಡಿ. ಒಬ್ಬರ ಸಂತೋಷಕ್ಕೆ ಇನ್ನೊಬ್ರು ತ್ಯಾಗ ಮಾಡಲೇಬೇಕು ಅಂತಾರೆ. ಕಮಲಿ ಹೇಳ್ದಂಗೆ ಅವಳೇನಾದ್ರೂ ಎಲ್ಲರನ್ನು ಎದುರು ಹಾಕೊಂಡು ಅಪ್ಪ ಅಮ್ಮನ್ನ ಒದ್ದು ಮಾಡಕ್ ಹೊರಟ್ರೆ ನನ್ನ ನೋಡಿನೇ ಭಯ ಪಡೋ ಗೌರಿ ಮತ್ತೆ ವಾಪಸ್ ಬರ್ತಾಳ? ಹಾಗೇನಾದ್ರೂ ಆದ್ರೆ ನಾನೇ ಅವರಿಂದ ದೂರ ಆಗ್ಬೇಕು. ಆದ್ರೆ ಹೇಗೆ? ಅನ್ನಪೂರ್ಣ ನೋಡಿದ್ರೆ ಈ ಮದ್ವೆ ಆದ್ಮೇಲೆ ಎಲ್ಲಾದ್ರೂ ದೂರ ಹೊರಟು ಹೋಗೋಣ, ಹೇಗಿದ್ರು ನಮ್ ಗೌರಿ ನಮ್ ಕೂಸು ಬರೋದಿಲ್ಲ ಅಂತ ಕೈ ಚೆಲ್ಲಿದಾಳೆ. ಅವಳಿಗೆ ಹೇಗೆ ಅರ್ಥ ಮಾಡತ್ಲಿ ಇದನ್ನೆಲ್ಲ? ಅನ್ನಪೂರ್ಣಂಗೆ ಕಮಲಿ ಮೇಲೆ ನಿನ್ನ ಮೊಮ್ಮಗಳು ಅನ್ನೋ ಸತ್ಯ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಆ ಧೈರ್ಯ ಮಾಡೋರು ಯಾರು? ಅಥವಾ ಗೌರಿ ಏನಾದ್ರು ಕಮಲಿಗೆ ನನ್ನ ಬಗ್ಗೆ ಹೇಳಿದ್ರೆ, ಹಿಂದೆ ನಾನು ಗೌರಿ ಹತ್ರ ಹಾಗೆ ನಡ್ಕೊಂಡಿದ್ದೆ ಅಂತ ಕಮಲಿಗೆ ಗೊತ್ತಾಗ್ಬಿಟ್ರೆ? ಅಣ್ಣ, ತುತ್ತು ಅನ್ನ ತಿನ್ನೋಕೆ
ಬೊಗಸೆ ನೀರು ಕುಡಿಯೋಕೆ ಒಂದು ತೊಟ್ಟು ವಿಷವೋ ಸಾಕು ನಿನ್ ಪ್ರಾಣ ತೆಗೆಯೋಕೆ ಅಂಗೈಯಗಲ ಜಾಗ ಸಾಕು ಮಣ್ಣು ಹಾಕೋಕೆ ನಿನಗೆ ಮಣ್ಣು ಹಾಕೋಕೆ. ಏನ್ ಮುದ್ಕ ಕಣ್ ಬಿಟ್ಕೊಂಡು ಯಾಕೆ ಹಂಗೆ ನೋಡ್ತಿದ್ಯಾ? ಓ, ನನ್ನ ಹಾಡು ಕೇಳಿ ಭಯ ಆಯ್ತಾ? ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ, ನಾನು ನೀನು ಹಾಡಿಗೆ ನನ್ನದೇ ಆದಂಥ ಸಾಹಿತ್ಯ ಹಾಕ್ಕೊಂಡು ಹಾಡಾಡ್ತಿದ್ವಲ್ಲ, ಅದು ನೆನಪಾಯ್ತು. ಓಕೆ, ತಗೋ ಊಟ ಮಾಡು. ನೀನು ಊಟ ಮಾಡೋ ಕೊನೆ ರಾತ್ರಿ ಇದು. ತಿನ್ನು ತಿನ್ನು ತಿನ್ನೋಂದೆ. ತಿನ್ನಲೇ ಮುದುಕ, ಹಠ ಮಾಡಬೇಡ. ತಿನ್ನೋ ತಿನ್ನೋಂದೆ. ಮುದ್ಕ, ನನ್ನನ್ನು ಮಾತ್ರ ಯಾವನಿಗೋ ಒಬ್ಬನಿಗೆ ಕಟ್ಟಿ ನೀನು ನಿನ್ನ ಹೆಂಡತಿ ಮಾತ್ರ ಆರಾಮಾಗಿದ್ರಿ. ಆದರೆ ಅದನ್ನು ನೋಡಿಕೊಂಡು ನಾ ಸುಮ್ಮನೆ ಇರ್ತೀನ ಮುದುಕ? ಆಗ್ಲೂ ನಾನು ಚಂದ್ರು ಊರ್ಮಿಳನ್ನು ಒಂದು ಮಾಡಕ್ಕೆ ನೋಡಿ ಆ ಗೌರಿ ವಿರುದ್ಧ ನಿನ್ನನ್ನು ಎತ್ಕಟ್ಟಿದ್ದು ನಾನೇ ಮುದುಕ. ಆದರೂ ನೀನೇನು ಮಾಡಿದೆ? ಅವಳ ಪರನೇ ಆಗ್ಬಿಟ್ಟೆ. ವಾಟ್ ಎ ವೇಸ್ಟ್ ಮುದುಕ. ಏನ್ ಗೊತ್ತಾ, ಅನ್ಪೂರ್ಣ ಎಲ್ಲ ಬಿಟ್ಟು ಎಲ್ಲೋ ಹೋಗ್ತೀನಿ ಅಂತ ಪ್ಲಾನ್ ಹೇಳಿದ್ಲಲ್ಲ, ಅದ್ರ ಸೂತ್ರಧಾರಿ ಯಾರು ಗೊತ್ತಾ? ನಾನೇ ಕಣೋ ಅಣ್ಣಯ್ಯ. ಆ ರೀತಿ ಅವಳಿಗೆ ಯೋಚನೆ ತರಿಸಿದ್ದು ನಾನೇ, ನಿನ್ನ ತಂಗಿ ಈ ಕಾಮಿನಿ. ಇನ್ನು ಅವಳು ಮದುವೆ ಆದಮೇಲೆ ಆಸ್ತಿ ಎಲ್ಲ ಅನೇಕನ ಹೆಸರಿಗೆ ಬಂದ ಮೇಲೆ ಗೊತ್ತಲ್ಲ ನಿನ್ನ ಕತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಒಂದು ತೊಟ್ಟು ವಿಷವೂ ಸಾಕು ನಿನ್ನ ಸಾಯಿಸೋಕೆ, ಅಂಗೈಯಾಗಲ್ಲ ಜಾಗ ಸಾಕು ಮಣ್ಣು ಹಾಕೋಕೆ.